This content is for educational purposes only and not financial advice any stocks. Consult a professional and invest at your own risk. .com ಬಬಲ್ ಪೀಕಲ್ಲಿತ್ತು. ಎಲ್ಲರೂ ಟೆಕ್ ಸ್ಟಾಕ್ಸ್ಗಳನ್ನ ತಗೊಂಡು ರಾತ್ರಿ ಶ್ರೀಮಂತರಾಗೋ ಕನಸು ಕಾಣ್ತಾ ಇದ್ರು. ಆ ಟೈಮಲ್ಲಿ ಪ್ರಪಂಚದ ನಂಬರ್ 1 ಇನ್ವೆಸ್ಟರ್ ಟೆಕ್ ಸ್ಟಾಕ್ಸ್ ಮುಟ್ಟೋಕೆ ರೆಡಿ ಇರಲಿಲ್ಲ. ಮೀಡಿಯಾ ಅವನ ಬಗ್ಗೆ ರೇಗ್ಸಕ್ ಶುರು ಮಾಡಿದ್ರು. ಈ ಮುದುಕ ಬಫೆಟ್ಗೆ ವಯಸ್ಸಾಯ್ತು, ಈ ಮುದುಕನ ಮ್ಯಾಜಿಕ್ ಹೋಯ್ತು ಅಂತ. ಆದ್ರೆ ಒಂದೇ ಒಂದು ವರ್ಷ ಬಬಲ್ ಟುಸ್, ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಲಾಸ್ ಆಯ್ತು. ಜನ ಸರ್ವಸ್ವ ಕಳ್ಕೊಂಡ್ರು. ಆದ್ರೆ ಬಫೆಟ್ ಒಂದೇ ಒಂದು ಪೈಸಾ ಕೂಡ ಕಳ್ಕೊಳ್ಳಿಲ್ಲ. ಈಗ ಹೇಳಿ, ಅವನಿಗೆ ಕ್ರ್ಯಾಶ್ ಬರುತ್ತೆ ಅಂತ ಗೊತ್ತಿತ್ತಾ? ಅಥವಾ ಅವನ ಹತ್ರ ಏನಾದ್ರೂ ಫ್ಯೂಚರ್ ಪ್ರಿಡಿಕ್ಟ್ ಮಾಡೋ ಕ್ರಿಸ್ಟಲ್ ಬಾಲ್ ಇತ್ತಾ? ಇಲ್ಲ. ಇನ್ವೆಸ್ಟಿಂಗ್ ನ ಎಲ್ಲಾ ರೂಲ್ಸ್ ಅಲ್ಲಿ ಅತಿ ಮುಖ್ಯ ಅಂತ ಅವನೇ ಹೇಳೋ ಒಂದು ರೂಲ್ ಅವನನ್ನ ಕಾಪಾಡ್ತು. ಅದು ಒಂದೇ ಸಾಲಲ್ಲಿ ಹೇಳ್ಬೇಕಂದ್ರೆ, ನನಗೆ ಟೆಕ್ ಅರ್ಥ ಆಗೋಲ್ಲ, ಅದು ನನ್ನ ಸರ್ಕಲ್ನ ಹೊರಗಿದೆ, ಇಷ್ಟೇ. ಈ ಒಂದು ಸಿಂಪಲ್ ಆಗಿರೋ ರೂಲ್ ಅವನನ್ನ ಕಾಪಾಡ್ದು. ಇದನ್ನೇ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ಕರೆದ. ಮತ್ತು ಇವತ್ತು ನಾವು ಇದನ್ನ ಇನ್ಸ್ಟಾಗ್ರಾಮ್ ಕೋಟ್ ಆಗಿ ಅಲ್ಲ, ನಿಮ್ಮ ದುಡ್ಡು ಉಳಿಸೋ ಒಂದು ಕಾಗ್ನಿಟಿವ್ ಆಪರೇಟಿಂಗ್ ಸಿಸ್ಟಮ್ ಆಗಿ ಸ್ಟಡಿ ಮಾಡೋಣ. ವೆಲ್ಕಮ್ ಟು ವೆಲ್ತೋರಿಯಾ. ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂದ್ರೆ ಏನು? ಸಿಂಪಲ್, ನೀವು ನಿಜವಾಗಿ ಆಳವಾಗಿ ಅರ್ಥ ಮಾಡ್ಕೊಂಡಿರೋ ವಿಷಯಗಳ ಒಂದು ಗಡಿ ಅಂತ. ಇಲ್ಲಿ ನಿಮ್ಮ ನಾಲೆಡ್ಜ್ಗೆ ನಿಜವಾದ ಎಡ್ಜ್ ಎಲ್ಲಿದೆಯೋ ಆ ಜಾಗ ಅಂತ. ಬಫೆಟ್ ಮತ್ತೆ ಚಾರ್ಲಿ ಮಂಗರ್ ಇದನ್ನ 1996 ಅವರ ಶೇರ್ ಹೋಲ್ಡರ್ ಲೆಟರ್ ಅಲ್ಲಿ ಜಗತ್ತಿಗೆ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಬಹುತೇಕ ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು, ಮತ್ತೆ ಬಹುತೇಕ ಜನ ತುಂಬಾ ತಪ್ಪಾಗಿ ಕೋಟ್ ಮಾಡ್ತಾರೆ. ಬಫೆಟ್ ಅಸಲಿಗೆ ಏನ್ ಹೇಳಿದ್ದು ಗೊತ್ತಾ? ಈ ಸರ್ಕಲ್ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಅಲ್ವೇ ಅಲ್ಲ, ಅದರ ಬೌಂಡ್ರಿ ಎಲ್ಲಿದೆ ಅಂತ ಗೊತ್ತಿರೋದೆ ದಟ್ಸ್ ದ ಹೋಲ್ ಗೇಮ್. ಇಲ್ಲಿ ಇಬ್ಬರಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲನೇ ಅವನಿಗೆ ಸಿಕ್ಕಾಪಡೆ ನಾಲೆಡ್ಜ್ ಇದೆ, ಆದ್ರೆ ತನಗೆ ಎಲ್ಲಿ ತನಕ ಗೊತ್ತಿದೆ ಏನು ಗೊತ್ತಿಲ್ಲ ಅಂತಾನೆ ಗೊತ್ತಿಲ್ಲ. ಎಡ್ಜ್ ಅನ್ನೋದು ಪೂರ್ತ ಬ್ಲರ್ ಇದೆ. ಎರಡನೇ ಒಂದು ನಾಲೆಡ್ಜ್ ಚಿಕ್ಕದು, ಆದ್ರೆ ತನ್ನ ಬೌಂಡ್ರಿ ಎಲ್ಲಿ ಮುಗಿಯುತ್ತೆ ಅಂತ ಅವನಿಗೆ ಶಾರ್ಪ್ ಆಗಿ ಗೊತ್ತಿರುತ್ತೆ. ಈ ಎರಡು ಕೇಸಲ್ಲಿ ಯಾರು ದುಡ್ಡು ಮಾಡ್ತಾರೆ? ಖಂಡಿತವಾಗ್ಲೂ ಎರಡನೇ ಅವನೇ ದುಡ್ಡು ಮಾಡೋದು. ಯಾಕಂದ್ರೆ ಮಾರ್ಕೆಟ್ ಒಂದು ಬ್ರೂಟಲ್ ಸತ್ಯ ಹೇಳುತ್ತೆ. ಇಲ್ಲಿ ನಿಮ್ಗೆ ಗೊತ್ತಿರೋದಕ್ಕೆ ದುಡ್ಡು ಸಿಗೋಲ್ಲ. ನಿಮಗೆ ಗೊತ್ತಿಲ್ಲ ಅಂತನೂ ಗೊತ್ತಿಲ್ಲದ ವಿಷಯ ನಿಮ್ಮ ಪೋರ್ಟ್ಫೋಲಿಯೋನ ಹಾಳು ಮಾಡಾಕತ್ತೆ. ಈಗ ಸ್ವಲ್ಪ ಈ ವಿಷಯನ ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಬೌಂಡ್ರಿನ ಯಾಕೆ ನೋಡೋದು ಮತ್ತೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ? ಯಾಕಂದ್ರೆ ಇದು ಇಲ್ಲಿ ನಿಮ್ಮ ತಲೆ ಒಳಗಡೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ 3 ಕಾಗ್ನಿಟಿವ್ ಬಯಾಸ್ಗಳು ಸೈಲೆಂಟ್ ಆಗಿ ರನ್ ಆಗ್ತಾ ಇರುತ್ತೆ. ಮತ್ತು 3 ನಿಮ್ಮನ್ನ ಒಂದು ಕಡೆ ಪುಷ್ ಮಾಡ್ತಾ ಇರುತ್ತೆ. ನಿನಗೆಲ್ಲ ಗೊತ್ತು, ನಿನಗೆಲ್ಲ ಅರ್ಥ ಆಗಿದೆ ಅನ್ನೋ ಒಂದು ಟ್ರ್ಯಾಪ್ ಕಡೆಗೆ. ಇದರಲ್ಲಿ ಮೊದಲನೇದು ಡನ್ನಿಂಗ್ ಕ್ರೂಗರ್ ಎಫೆಕ್ಟ್ ಅಂತ. 1999 ಅಲ್ಲಿ ಡೇವಿಡ್ ಡನ್ನಿಂಗ್ ಮತ್ತು ಜಸ್ಟಿನ್ ಕ್ರೂಗರ್ ಇದನ್ನ ಪ್ರೂವ್ ಮಾಡಿದ್ರು. ಮತ್ತೆ ಇದರ ಫೈಂಡಿಂಗ್ಸ್ ಕೂಡ ಸ್ವಲ್ಪ ಬ್ರೂಟಲ್ ಇದೆ. ಒಂದು ವಿಷಯದಲ್ಲಿ ನೀವು ಎಷ್ಟು ಕಡಿಮೆ ಕಾಂಪಿಟೆಂಟ್ ಆಗಿದ್ದೀರೋ ಅಷ್ಟೇ ಜಾಸ್ತಿ ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತೀರಾ ಅಂತ. ಯಾಕಂದ್ರೆ ನೀವು ನಿಮ್ಮ ತಪ್ಪು ಗುರುತಿಸೋಕೆ ಬೇಕಾಗಿರೋ ಸ್ಕಿಲ್ ಇದೆ ಅಲ್ಲ, ಅದೇ ನಿಮ್ಮ ಹತ್ರ ಇರೋದಿಲ್ಲ. ಇನ್ಕಾಂಪಿಟೆನ್ಸ್ ತನ್ನ ಮುಖಕ್ಕೆ ತಾನೇ ಮಾಸ್ಕ್ ಹಾಕೊಂಡು ನಿಂತಿರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಇದನ್ನ ದಿನ ನೋಡ್ತೀವಿ. ಒಬ್ಬ 2-3 ಯೂಟ್ಯೂಬ್ ರೀಲ್ಸ್ ನ ನೋಡ್ಕೊಂಡು ವಿಡಿಯೋಸ್ ನೋಡಿ ಒಂದೇ ವಾರದಲ್ಲಿ ನನಗೆ ಎಫ್&ಓ ಫುಲ್ ಗೊತ್ತಾಯ್ತು ಗುರು ಅಂತ ಆಪ್ಷನ್ಸ್ಗೆ ಲಕ್ಷ ಹಾಕ್ತಾನೆ. ಆ ಕಾನ್ಫಿಡೆನ್ಸ್ ನಾಲೆಡ್ಜ್ ಇಂದ ಬಂದಿದ್ದಲ್ಲ, ನಾಲೆಡ್ಜ್ ನ ಕೊರತೆಯಿಂದ ಬಂದಿರೋದು. ಇದು ಕೆಲವರಿಗೆ ಲೇಟ್ ಆಗಿ ಅರ್ಥ ಆಗುತ್ತೆ ಅಂಡ್ ಕೆಲವರಿಗೆ ಅರ್ಥನೇ ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ನ ಬ್ಲೇಮ್ ಮಾಡಿ ಬಿಟ್ಟು ಓಡಿ ಹೋಗ್ತಾರೆ, ಆರ್ ಮನೆ ಮಠ ಮಾರ್ಕೊಂಡು ಕಂಗಾಲಾಗ್ತಾರೆ. ಸೆಬಿ ಡೇಟಾನು ಇದನ್ನೇ ಹೇಳುತ್ತೆ. 10ರಲ್ಲಿ ಸುಮಾರು 9 ಇಂಡಿವಿಜುವಲ್ಸ್ ಎಫ್&ಓ ಟ್ರೇಡಿಂಗ್ ಅಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ ಅಂತ. ಇದನ್ನೇ ಪೀಕ್ ಆಫ್ ಮೌಂಟ್ ಸ್ಟುಪಿಡಿಟಿ ಅಂತ ಹೇಳೋದು. ಇದು ಸಾರ್ಕ್ಯಾಸಮ್ ಅಷ್ಟೇ, ಮತ್ತೆ ಇದನ್ನ ಗೂಗಲ್ ಮಾಡಿ ಹುಡ್ಕಕ್ ಹೋಗ್ಬೇಡಿ. ಎರಡನೇದು ಓವರ್ ಕಾನ್ಫಿಡೆನ್ಸ್ ಬಯಾಸ್ ಮತ್ತೆ ಅದರ ಟ್ವಿನ್ ಇಲ್ಯೂಷನ್ ಆಫ್ ಎಕ್ಸ್ಪ್ಲನೇಷನರಿ ಡೆಪ್ತ್ ಅಂತ.
ಒಂದು ವಿಷಯ ನಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಆದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದ ತಕ್ಷಣ ತಲೆ ಬ್ಲ್ಯಾಂಕ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ನ ಫೀಲಿಂಗ್ ಬೇರೆ, ನಿಜವಾದ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಪೂರ್ತಿ ಬೇರೆ. ಇವೆರಡನ್ನ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಫೀಸ್ ಕಟ್ಟಿಸ್ಕೊಳ್ಳೋದಂತೂ ಪಕ್ಕ. ಇಲ್ಲಿ ನಿಮಗೊಂದು ಚಿಕ್ಕದಾಗಿ ಒಂದು ಚಾಲೆಂಜ್ ಕೊಡ್ತೀನಿ. ನೀವು ಹೋಲ್ಡ್ ಮಾಡ್ತಾ ಇರೋ ಒಂದು ಸ್ಟಾಕ್ ತಗೊಳ್ಳಿ, ಆ ಕಂಪನಿ ದುಡ್ಡು ಹೇಗ್ ಮಾಡುತ್ತೆ, ಕಾಂಪಿಟೇಟರ್ಸ್ ಯಾರು, ಮುಂದಿನ 5 ವರ್ಷ ಅದನ್ನ ಯಾವ ರಿಸ್ಕ್ ಹಾಳು ಮಾಡ್ಬೋದು, ಇದನ್ನ ಬರೀ 60 ಸೆಕೆಂಡ್ ಅಲ್ಲಿ ಯಾವ ಗೂಗಲ್ ಅಥವಾ ಚಾಟ್ GPT ಇಲ್ಲದೆ ಎಕ್ಸ್ಪ್ಲೇನ್ ಮಾಡಿ ನೋಡಿ. ಆಗಲ್ಲ ಅಂದ್ರೆ ಆ ಸ್ಟಾಕ್ ಎಷ್ಟೇ ಅಪ್ ಆಗ್ಲಿ ಡೌನ್ ಆಗ್ಲಿ ಅದು ನಿಮ್ಮ ಸರ್ಕಲ್ನ ಹೊರಗಿದೆ ಅಂತ ಅನ್ಕೊಳ್ಳಿ, ಪೀರಿಯಡ್. ಮೂರನೇದು ಕನ್ಫರ್ಮೇಶನ್ ಜೊತೆಗೆ ಸೆಲ್ಫ್ ಅಟ್ರಿಬ್ಯೂಷನ್ ಬಯಾಸ್. ಸ್ಟಾಕ್ ಅಪ್ ಆದ್ರೆ ಆಹಾ ನನ್ ಬುದ್ಧಿವಂತಿಕೆ, ಡೌನ್ ಆದ್ರೆ ಮಾರ್ಕೆಟ್ ಕೆಟ್ಟದು, ಆಪರೇಟರ್ಸ್ ಆಟ, ಬ್ಯಾಡ್ ಲಕ್. ಸೊ ಇದೆಲ್ಲ ಪ್ಯೂರ್ ಪಾಯ್ಸನ್. ಯಾಕಂದ್ರೆ ಒಂದು ಲಕ್ಕಿ ವಿನ್ ನಿಮ್ಮ ಇಮ್ಯಾಜಿನರಿ ಸರ್ಕಲ್ನ ಇನ್ನೂ ದೊಡ್ಡದು ಮಾಡುತ್ತೆ. ಆದ್ರೆ ಒಂದು ನಿಜವಾದ ಮಿಸ್ಟೇಕ್ ಏನಿದೆ ಅಲ್ಲ, ನಿಮಗೆ ಒಂದು ಪಾಠನೂ ಕಲ್ಸಲ್ಲ ಅಂದ್ರೆ ಹೀಗಾದ್ರೆ ಹೇಗೆ? ಎವ್ರಿಥಿಂಗ್ ಈಸ್ ಈಗೋ. ನಿಮ್ಮ ಈಗೋ ನೀವು ಕಲಿಯೋಕೆ ಮೊದಲೇ ಆ ಡೇಟಾನ ಡಿಲೀಟ್ ಮಾಡ್ಬಿಡುತ್ತೆ. ಇದೇ ಕಾರಣಕ್ಕೆ ಬುಲ್ ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬನು ತನ್ನನ್ನು ತಾನು ವಾರನ್ ಬಫೆಟ್ ಅಂತ ಅನ್ಕೋತಾನೆ. ಏರ್ತಿರೋ ಅಲೆ ಎಲ್ಲಾ ದೋಣಿಗಳನ್ನು ಮೇಲಕ್ಕೆತ್ತುತ್ತೆ. ಆದ್ರೆ ಬಫೆಟ್ ಒಂದು ಮಾತು ಹೇಳ್ತಾನೆ, ಅಲೆ ಕೆಳಗಿಳಿದಾಗ್ಲೇ ಗೊತ್ತಾಗೋದು ಯಾರು ಚಡ್ಡಿ ಇಲ್ಲದೆ ಈಸ್ತಿದ್ರು ಅಂತ. ಆಕ್ವರ್ಡ್, ಬಟ್ ಆದ್ರೂ ಇದು ಸತ್ಯ. ಈಗ ಇಲ್ಲೊಂದು ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈ ಸತಿ ತಪ್ಪು ಮಾಡಿದ್ದು ಸ್ವತಃ ವಾರನ್ ಬಫೆಟ್. 2011 ಅಲ್ಲಿ ಬಫೆಟ್ ತನ್ನದೇ ಒಂದು ರೂಲ್ ಮಾಡ್ಕೊಂಡಿದ್ನಲ್ಲ, ಈಗೇನು ಇಷ್ಟೊತ್ತು ಮಾತಾಡಿದ್ವಿ, ಅದೇ ರೂಲ್ನ ಮುರಿದ. IBM ಒಂದು ಟೆಕ್ ಕಂಪನಿ. ಇಷ್ಟು ದಿನ ಅವನು ಟೆಕ್ ಕಂಪನಿ ನನಗೆ ಅರ್ಥ ಆಗಲ್ಲ ಬೇಡ ಅಂತ ಬಿಡ್ತಿದ್ದ. ಬಟ್ ಈ ಸತಿ IBM ನ ಸೆಲೆಕ್ಟ್ ಮಾಡ್ದ, $10 ಬಿಲಿಯನ್ ಗಿಂತ ಜಾಸ್ತಿ ಅಲ್ಲಿ ಸುರಿದ. IBM ಈಗ ಪ್ರಿಡಿಕ್ಟೇಬಲ್ ಆಗಿದೆ, ನನ್ನ ಸರ್ಕಲ್ ಒಳಗಡೆ ಬರುತ್ತೆ ಅಂತ ನಂಬ್ಕೊಂಡ. ಆದ್ರೆ ಟೆಕ್ಲಿ ಈ ಬೌಂಡ್ರಿಗಳೇನಿರ್ತಾವಲ್ಲ, ಗಾಳಿಗಿಂತ ಬೇಗ ಶಿಫ್ಟ್ ಆಗುತ್ತೆ ಅನ್ನೋದು ಮರ್ತ. ಆಕ್ಚುಲಿ ಇದನ್ನ ನಾವು ಇವಾಗ ಕೂಡ ರಿಲೇಟಬಲ್ ಅಂತ ಅನ್ಕೋಬಹುದು. ಯಾಕಂದ್ರೆ ನಾವ್ ಈಗ ಏನ್ ನೋಡ್ತಾ ಇದೀವಿ, ಏನ್ ಟ್ರಾನ್ಸಿಷನ್ ಇಂದ ನಮ್ಗೆ IT ಸೆಕ್ಟರ್ಗಳಲ್ಲಿ ಏನ್ ಪ್ರೆಷರ್ ಕಾಣಿಸ್ತಾ ಇದೆ, ಸೊ ಇದೇ ಅವಾಗ ಕೂಡ ಆಗಿದ್ದು. ಇಲ್ಲಿ ಬೌಂಡ್ರಿಗಳು ತುಂಬಾ ಬೇಗನೆ ಶಿಫ್ಟ್ ಆಗುತ್ತೆ. ಈ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ಬಂದು IBM ನ ಹಿಂದೆಯಿಂದ ಗೊತ್ತು. 2018 ಹೊತ್ತಿಗೆ ಬಫೆಟ್ ಲಾಸ್ ಅಲ್ಲಿ ಸೆಲ್ ಮಾಡಿ ಎಲ್ಲರ ಮುಂದೆ ಬಂದು ಒಪ್ಕೊಂಡ್ರು, ಐ ವಾಸ್ ರಾಂಗ್. ಇಲ್ಲಿ ಲೆಸನ್ ಏನಂದ್ರೆ, ಬಫೆಟ್ ರಾಂಗ್ ಅಂತ ಅಲ್ಲ, ಸರ್ಕಲ್ನ ಎಡ್ಜ್ ಬಗ್ಗೆ ಯೋಚನೆ ಮಾಡದೆ ಈಗೋ ಇಂದ ಅದನ್ನ ಟಚ್ ಮಾಡಿದ ಸೆಕೆಂಡೇ ಮಾರ್ಕೆಟ್ ನಿಮ್ಗೆ ಬಿಲ್ನ ಕಳಿಸುತ್ತೆ. ಬಫೆಟ್ಗೂ ಇದು ಎಕ್ಸೆಪ್ಷನ್ ಅಲ್ಲ. ಈಗ ಇದಕ್ಕೆ ಆಪೋಸಿಟ್ ನೋಡಿ. ಅದೇ ಬಫೆಟ್ ಆಪಲ್ಲಿ ತನ್ನ ಜೀವಮಾನದ ಅತಿ ದೊಡ್ಡ ಪ್ರಾಫಿಟ್ ಬುಕ್ ಮಾಡ್ದ. ಆದ್ರೆ ಟ್ರಿಕ್ ಏನ್ ಗೊತ್ತಾ, ಅವನು ಆಪಲ್ನ ಟೆಕ್ ಬೆಟ್ ಅಂತ ನೋಡ್ಲೇ ಇಲ್ಲ. ಜನ ಐಫೋನ್ನ ಬಿಡೋಕೆ ಆಗದೆ ಇರೋ ಒಂದು ಕನ್ಸ್ಯೂಮರ್ ಬ್ರ್ಯಾಂಡ್ ಅಂತ ನೋಡ್ದ. ಸೇಮ್ ಕಂಪನಿ ಆದ್ರೆ ಬೇರೆ ಸರ್ಕಲ್. ಅವನು ಆ ಒಗಟನ್ನ ತನ್ನ ಬೌಂಡ್ರಿ ಒಳಗಡೆ ಬರೋ ಆಂಗಲ್ ಇಂದ ಸಾಲ್ವ್ ಮಾಡ್ದ. ದಟ್ಸ್ ದ ಮೂವ್. ಇಲ್ಲಿ ಇನ್ನೊಂದು ಕತೆ ಇದೆ, ಇನ್ನೂ ಬ್ರೂಟಲ್ ಆಗಿದೆ. ರಿಕ್ ಗ್ಯೂರೆನ್ ಅಂತ, ಅವನು ಕೂಡ ಈ ಬಫೆಟ್ ಮತ್ತೆ ಚಾರ್ಲಿ ಮಾಂಗರ್ನ ಅರ್ಲಿ ಪಾರ್ಟ್ನರ್. ಈ ಬುದ್ಧಿವಂತಿಕೆಗೆ ಏನು ಕೊರತೆ ಇರಲಿಲ್ಲ, ಆದ್ರೆ ಒಂದು ಪ್ರಾಬ್ಲಮ್ ಇತ್ತು ಅವನಿಗೆ ತಾಳ್ಮೆ ಅನ್ನೋದಿರ್ಲಿಲ್ಲ. ಬೇಗ ರಿಚ್ ಆಗೋಕೆ ಹೋಗಿ ಲೆವರೇಜ್ ಅಂದ್ರೆ ಈ ಸಾಲದ ದುಡ್ಡನ್ನ ಯೂಸ್ ಮಾಡಿಕೊಂಡು ಟ್ರೇಡ್ನ ತಗೊಂಡ. 1973-74 ನ ಕ್ರಾಶ್ ಬಂತು, ಮಾರ್ಜಿನ್ ಕಾಲ್ಸ್ ಬಂತು, ಮತ್ತು ಅವನು ತನ್ನ ಬರ್ಕ್ಷೈರ್ ಹಾಥ್ವೇ ಶೇರ್ಸ್ನ ಬಫೆಟ್ಗೆ ಒಂದಕ್ಕೆ $40 ಕಡಿಮೆ ಒತ್ತಾಯದಿಂದ ಸೆಲ್ ಮಾಡಬೇಕಾಯ್ತು. ಆ ಒಂದು ಶೇರ್ ಇವತ್ತು $500,000 ಜಾಸ್ತಿ. ಅರ್ಥ ಆಯ್ತಾ? ಅವನ ಸರ್ಕಲ್ ಪ್ರಾಬ್ಲಮ್ ಆಗಿರ್ಲಿಲ್ಲ, ಅವನ ಇಂಪೇಷನ್ಸ್ ಅವನನ್ನ ಎಡ್ಜ್ ಇಂದ ಆಚೆ ಎಳ್ಕೊಂಡು ಹೋಯ್ತು. ಈಗ ನಿಮ್ಮ ಕಡೆ ಬರೋಣ. ಗುಡ್ ನ್ಯೂಸ್ ಏನಂದ್ರೆ, ನೀವು ಬಫೆಟ್ ಆಗಿರ್ಬೇಕಾಗಿಲ್ಲ. ನಿಮ್ಮದೇ ಆದ ಒಂದು ಸರ್ಕಲ್ ನಿಮ್ಮ ಹತ್ರ ಆಲ್ರೆಡಿ ಈಗಾಗಲೇ ಇದೆ. ಸಮಸ್ಯೆ ಏನಂದ್ರೆ, ನೀವು ಇದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೇಳಿದ ಟಿಪ್ಸ್ನ ಬೆನ್ನತ್ತಿ ಓಡ್ತಾ ಇರ್ತೀರಾ ಅಷ್ಟೇ. ಈಗ ಎಕ್ಸಾಂಪಲ್ಗೆ ಒಬ್ಬ ಟೆಕ್ಸ್ಟೈಲ್ ಶಾಪ್ ಓನರ್ ನನಗೆ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂತ ತಲೆ ಕೆಡಿಸ್ಕೊತಾ ಇರ್ತಾನೆ. ಆದ್ರೆ ಅದೇ ಮನುಷ್ಯನಿಗೆ ಯಾವ ಅಪೀರಿಯಲ್ ಬ್ರ್ಯಾಂಡ್ ಹಾಟ್ ಕೇಕ್ ತರ ಸೆಲ್ ಆಗ್ತಾ ಇದೆ, ಯಾವ ಸಪ್ಲೈಯರ್ ಸ್ಟ್ರಾಂಗ್, ಹಬ್ಬಗಳಲ್ಲಿ ಡಿಮ್ಯಾಂಡ್ ಹೇಗೆ ಸ್ವಿಂಗ್ ಆಗುತ್ತೆ ಅಂತ ಒಬ್ಬ ದೊಡ್ಡ AC ಆಫೀಸಲ್ಲಿ ಕೂತಿರೋ ಫಂಡ್ ಮ್ಯಾನೇಜರ್ಗಿಂತ 10 ಪಟ್ಟು ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಅವನ ಎಡ್ಜ್. ಕನ್ಸ್ಯೂಮರ್ ರೀಟೇಲ್ ಸೆಕ್ಟರ್ ಅಲ್ಲಿ ಪೀಟರ್ ಲಿಂಚ್ ಇಡೀ ಕೆರಿಯರ್ನ ಈ ಒಂದೇ ಒಂದು ಮಂತ್ರದ ಮೇಲೆ ಕಟ್ಟದ.
ಇನ್ವೆಸ್ಟ್ ಇನ್ ವಾಟ್ ಯು ನೋ ಅಂತ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಯಾವ ಕ್ಲೌಡ್ ಟೂಲ್ನ ಡೆವಲಪರ್ಸ್ ನಿಜವಾಗಿ ಪ್ರೀತಿಸ್ತಾರೆ, ಯಾವುದು ಗಾರ್ಬೇಜ್ ಅಂತ ಗೊತ್ತಿರುತ್ತೆ. ಆ್ಯಂಡ್ ಒಬ್ಬ ಡಾಕ್ಟರ್ಗೆ ಫಾರ್ಮಾ ಮತ್ತು ಹಾಸ್ಪಿಟಲ್ ಬಿಸ್ನೆಸ್ ಇನ್ಸೈಡ್ ಔಟ್ ಗೊತ್ತಿರುತ್ತೆ. ನಿಮ್ಮ ಕೆಲಸ, ನಿಮ್ಮ ದಿನಚರಿ, ನಿಮ್ಮ ಸುತ್ತಮುತ್ತಲಿನ ಮಾರ್ಕೆಟ್, ಇವೆಲ್ಲ ನಿಮಗೆ ಗೊತ್ತಿಲ್ಲದೇನೆ ಒಂದು ಸರ್ಕಲ್ನ ಬಿಲ್ಡ್ ಮಾಡಿರುತ್ತೆ. ನಿಜವಾದ ಸ್ಕಿಲ್ ದೊಡ್ಡ ಸರ್ಕಲ್ ಕಟ್ಟೋದಲ್ಲ, ಈಗಾಗಲೇ ಇರೋ ಸರ್ಕಲ್ನ ಐಡೆಂಟಿಫೈ ಮಾಡೋದು, ಅದರ ಒಳಗಡೆ ಇರೋ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದು. ಆದರೆ ಒಂದು ದೊಡ್ಡ ಎಚ್ಚರಿಕೆ, ಒಂದು ಪ್ರಾಡಕ್ಟ್ ಇಷ್ಟ ಆಗೋದು ಬೇರೆ, ಒಂದು ಬಿಸ್ನೆಸ್ ಅರ್ಥ ಆಗೋದು ಬೇರೆ. ಎಕ್ಸಾಂಪಲ್ಗೆ ನಿಮಗೆ ಒಂದು ಕೆಫೆನ ಕಾಫಿ ಸಿಕ್ಕಾಬಟ್ಟೆ ಇಷ್ಟ ಆಗ್ಬೋದು, ಆದರೆ ಅದರ ಯೂನಿಟ್ ಎಕನಾಮಿಕ್ಸ್, ಮಾರ್ಜಿನ್ಸ್, ಡೆಟ್ ಬಗ್ಗೆ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ನೀವು ಸರ್ಕಲ್ ಒಳಗಿಲ್ಲ, ಎಡ್ಜ್ ಮೇಲೆ ನಡೀತಾ ಇದ್ದೀರಿ ಅಂತ ಅರ್ಥ. ಫ್ಯಾಂಡಮ್ ಈಸ್ ನಾಟ್ ಅನಾಲಿಸಿಸ್. ಇದನ್ನ ನಿಮ್ಮ ರೂಮ್ಲಿ ಫ್ರೇಮ್ ಮಾಡಿ ಹಾಕೊಳ್ಳಿ. ಓಕೆ, ಈಗ ಥಿಯರಿ ನೋಡಿದ್ದು ಸಾಕು, ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗೋಣ. ನಾಲೆಜ್ನ 3 ಝೋನ್ಸ್ ಆಗಿ ವಿಂಗಡಿಸೋಣ. ಒಂದು ನೋನ್ಸ್, ನಿಮಗೆ ಗೊತ್ತಿದೆ ಅಂತ ಗೊತ್ತಿರೋ ವಿಷಯಗಳು, ಅದೇ ನಿಮ್ಮ ಹೋಮ್ ಗ್ರೌಂಡ್, ಇಲ್ಲಿ ನೀವು ಆಟ ಆಡಬೇಕು. ಎರಡನೇದು ಅನ್ನೋನ್ಸ್, ನಿಮಗೆ ಗೊತ್ತಿಲ್ಲ ಅಂತ ಗೊತ್ತಿರೋ ವಿಷಯಗಳು, ಇದು ನಿಮ್ಮ ಬೌಂಡ್ರಿ ಲೈನ್, ಇಲ್ಲಿ ನೀವು ಹುಷಾರಾಗಿರ್ಬೇಕು, ಕಲಿಬೇಕು, ನಿಧಾನಕ್ಕೆ ಎಕ್ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಈಗಲೇ ನೀವು ದೊಡ್ಡ ಬೆಟ್ಸ್ನ ತಗೊಳ್ಳೋದು ಸರಿಯಲ್ಲ. ಮೂರನೇದು ಅನ್ನೋನ್ಸ್, ನಿಮಗೆ ಗೊತ್ತಿಲ್ಲ ಅಂತನೂ ಗೊತ್ತಿಲ್ಲದ ವಿಷಯಗಳು, ಇದೇ ಕಿಲ್ ಝೋನ್. ಸುಮಾರು ಪೋರ್ಟ್ಫೋಲಿಯೋಗಳು ಇಲ್ಲೇ ಸಾಯೋದು, ಯಾಕಂದ್ರೆ ಕಣ್ಣಿಗೆ ಕಾಣದ ರಿಸ್ಕ್ನ ನೀವು ಹೆಡ್ಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಷ್ಟೇ ಅಲ್ಲದೆ ಪ್ರತಿ ಇನ್ವೆಸ್ಟ್ಮೆಂಟ್ ಬದಲು ಈ 3 ಚೆಕ್ ಪಾಯಿಂಟ್ಸ್ನ ರನ್ ಮಾಡಿ, ಸ್ಕಿಪ್ ಮಾಡಬೇಡಿ. ಮೊದಲನೇದು ದ ಟೀಚಿಂಗ್ ಟೆಸ್ಟ್. ಈ ಬಿಸ್ನೆಸ್ ಒಬ್ಬ 10 ವರ್ಷದ ಮಗುಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಆಗಲಿಲ್ಲ ಅಂದರೆ ನಿಮಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಅಂತ ಅದರ ಅರ್ಥ. ಸುಮ್ಮನೆ ಜಾರ್ಗನ್ ಉರ್ಲು ಹೊಡೆದಿದ್ದೀರಾ, ಎಕ್ಸ್ಪ್ಲೇನ್ ಮಾಡೋ ಕ್ಲಾರಿಟಿಯೇ ಅಂಡರ್ಸ್ಟ್ಯಾಂಡಿಂಗ್ನ ಅಸಲಿ ಪ್ರೂಫ್. ಎರಡನೇದು ಬೇರ್ ಕೇಸ್ ಟೆಸ್ಟ್. ಈ ಇನ್ವೆಸ್ಟ್ಮೆಂಟ್ ಯಾಕೆ ಫೇಲ್ ಆಗ್ಬೋದು ಅಂತ 3 ಸ್ಟ್ರಾಂಗ್ ಕಾರಣ ಹೇಳಿ. ಬರೀ ಬುಲ್ ಕೇಸ್ ಮಾತ್ರ ಹೇಳೋಕೆ ಬಂದರೆ ನೀವು ರಿಸರ್ಚ್ ಮಾಡಿಲ್ಲ ಅಂತ ಅರ್ಥ, ಇಲ್ಲಿ ನೀವು ಲವ್ವಲ್ಲಿ ಬಿದ್ದಿದ್ದೀರಾ ಅಂತ ಅರ್ಥ. ಮಂಗರ್ನ ರೂಲ್ ಇಲ್ಲಿ ಚಿನ್ನ. ಎದುರು ಪಕ್ಷದ ವಾದವನ್ನು ಅವನಿಗಿಂತ ಚೆನ್ನಾಗಿ ಗೊತ್ತಿಲ್ಲದೆ ನಾನು ಯಾವ ಒಪಿನಿಯನ್ ಕೂಡ ಇಟ್ಕೊಳ್ಳಲ್ಲ ಅಂತ ಅವನು ಹೇಳ್ತಾನೆ. ಮೂರನೇದು ನನ್ನ ಫೇವ್ರೆಟ್, ದ 2 ಹಾರ್ಡ್ ಪೈಲ್. ಮಂಗರ್ನ ಟೇಬಲ್ ಮೇಲೆ 3 ಬಾಕ್ಸ್ ಇರ್ತಿದ್ವು. ಒಂದು ಇನ್ ಅಂತ, ಇನ್ನೊಂದು ಔಟ್ ಅಂತ, ಇನ್ನೊಂದು ದೊಡ್ಡ ಬಾಕ್ಸ್ ಇರ್ತಿತ್ತು 2 ಹಾರ್ಡ್ ಅಂತ. ಆ್ಯಂಡ್ ಬಹುತೇಕ ಎಲ್ಲ ಆಪರ್ಚುನಿಟೀಸ್ನು ಅವನು 3ನೇ ಬಾಕ್ಸಿಗೆನೆ ಹಾಕ್ತಿದ್ದ. ಇದು ಒಳ್ಳೆ ಬಿಸ್ನೆಸ್, ಬಟ್ ನನಗೆ ಅರ್ಥ ಆಗಲ್ಲ, ಹಾಗಾಗಿ ಪಾಸ್ ಅಂತ ಹೇಳೋ ಫ್ರೀಡಮ್ ಅವನಿಗಲ್ಲ, ನಿಮಗೂ ಕೂಡ ಇದೆ. ಬೇಡ ಅಂತ ಹೇಳೋದು ಒಂದು ಪೂರ್ಣ ಪವರ್ಫುಲ್ ಡಿಸಿಷನ್. ಕ್ರಿಕೆಟ್ ತರ ಪ್ರತಿ ಬಾಲ್ಗೂ ಬ್ಯಾಟ್ ಬೀಸಬೇಕಾಗಿಲ್ಲ, ಒಳ್ಳೆ ಬಾಲ್ಗೆ ವೆಯ್ಟ್ ಮಾಡಿ ಶಾಟ್ಸ್ ಹೊಡಿರಿ. ಕೊನೆಗೆ ಒಂದು ಆಳವಾದ ಸತ್ಯನ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಈ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನೋದು ನಿಜಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಟೂಲ್ ಅಲ್ಲ, ಇದು ಮೆಟಾ ಕಾಗ್ನಿಷನ್, ಅಂದರೆ ನಿಮ್ಮ ಸ್ವಂತ ಥಿಂಕಿಂಗ್ ಬಗ್ಗೆ ಥಿಂಕ್ ಮಾಡೋ ಅನ್ನೋ ಶಕ್ತಿ. ನಾನು ತಪ್ಪಿರ್ಬೋದು, ಬಟ್ ಎಲ್ಲಿ ಅಂತ ಹೇಳೋ ಆ ಹಂಬಲ್ ಆದರೆ ಅತ್ಯಂತ ಪವರ್ಫುಲ್ ವಿಷಯ ಕಂಡು ಹಿಡ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಶಕ್ತಿನೇ. ಬರ್ಟ್ರೆಡ್ ರಸಲ್ ಒಂದು ಮಾತು ಹೇಳ್ದ, ಮತ್ತು ಅದು ಇವತ್ತಿಗೂ ರಿಲೆವೆಂಟ್ ಅನ್ಸುತ್ತೆ. ಅವನೇನು ಹೇಳ್ತಾನೆ ಅಂದರೆ, ಈ ಪ್ರಪಂಚದ ದೊಡ್ಡ ದುರಂತ ಏನಂದ್ರೆ ಮೂರ್ಖರು ಕಾನ್ಫಿಡೆನ್ಸ್ ಇಂದ ತುಂಬಿರ್ತಾರೆ, ಬುದ್ಧಿವಂತರು ಡೌಟ್ ಇಂದ ತುಂಬಿರ್ತಾರೆ ಅಂತ. ಆ ತಪ್ಪಾದ ಕಾನ್ಫಿಡೆನ್ಸ್ಗೆ ಮಾರ್ಕೆಟ್ ಪ್ರತಿ ಸಲ ತಪ್ಪದೆ ಬಿಲ್ ಕಳಿಸುತ್ತೆ. ಅದಕ್ಕೆ ನಿಜವಾದ ಎಡ್ಜ್ ಇಂಟೆಲಿಜೆನ್ಸ್ ಅಲ್ಲ, ಹಾನೆಸ್ಟಿ. ನಿಮಗೆ ಏನು ಗೊತ್ತಿಲ್ಲ ಅಂತ ಮುಖಕ್ಕೆ ಹೊಡ್ಕೊಂಡು ಒಪ್ಕೊಳ್ಳೋ ಧೈರ್ಯ ನಿಮ್ಗಿರ್ಬೇಕು. ಮಾರ್ಕೆಟ್ ನಿಮ್ಮ IQಗೆ ದುಡ್ಡು ಕೊಡಲ್ಲ, ನಿಮ್ಮ ಡಿಸಿಪ್ಲಿನ್ಗೆ ದುಡ್ಡು ಕೊಡುತ್ತೆ. ಮತ್ತು ಆ ಡಿಸಿಪ್ಲಿನ್ ಶುರು ಆಗೋದು ಒಂದೇ ದಿನ, ನಿಮ್ಮ ಸ್ವಂತ ಸರ್ಕಲ್ನ ನೀವು ಎಳೆದು ಇದರ ಆಚೆ ನಾನು ಕಾಲಿಡಲ್ಲ ಅಂತ ತೀರ್ಮಾನ ಮಾಡೋ ದಿನ. ಇವತ್ತಿನ ಈ ವಿಡಿಯೋನ ಒಂದೇ ಸಾಲಲ್ಲಿ ಹೇಳೋದಾದ್ರೆ, ಈ ಸರ್ಕಲ್ ಎಷ್ಟು ದೊಡ್ಡದು ಅನ್ನೋದು ದುಡ್ಡು ಮಾಡಲ್ಲ, ಅದರ ಎಡ್ಜ್ನ ಹಾನೆಸ್ಟಿ ದುಡ್ಡು ಮಾಡಿಕೊಡುತ್ತೆ. ಈಗ ನಿಮಗೊಂದು ಪುಟ್ಟ ಹೋಮ್ವರ್ಕ್, ಕಮೆಂಟಲ್ಲಿ ನೀವು ಹಾನೆಸ್ಟ್ ಆಗಿ ಬರೀರಿ, ನಿಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಒಳಗೆ ನಿಜವಾಗ್ಲೂ ಬರೋ ಒಂದೇ ಒಂದು ಸೆಕ್ಟರ್ ಯಾವುದು, ಮತ್ತು ನೀವು ಈಗೋ ಬಿಟ್ಟು 2 ಹಾರ್ಡ್ ಪೈಲಿಗೆ ಹಾಕ್ತಿರೋ ಒಂದು ವಿಷಯ ಯಾವುದು. ನಾನು ಪ್ರತಿ ಕಮೆಂಟು ಓದ್ತೀನಿ, ಖಂಡಿತ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಇದೇ ಥರದ ಹೈಪ್ ಇಲ್ಲದ ಆಳವಾದ ಟೆಕ್ನಿಕಲ್ ಫೈನಾನ್ಸ್ ಕಂಟೆಂಟ್ಗೆ ವೆಲ್ತೋರಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಸರ್ಕಲ್ ಒಳಗೆ ಇನ್ವೆಸ್ಟ್ ಮಾಡಿ, ಈಗೋನ ಆಚೆ ಇಡಿ, ಡಿಸಿಪ್ಲಿನ್ಡ್ ಆಗಿರಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಜಾಗ್ರತೆ.